ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಪದ್ದು ಮತ್ತು ಸುಬ್ಬು ಇಬ್ಬರು ಕೂಡ ವಿಷಯ ಗೊತ್ತಾಗಿದ ತಕ್ಷಣ ಹಾಸ್ಪಿಟಲ್ಗೆ ಬರ್ತಾರೆ. ಅಲ್ಲ, ಇವಾಗ ನಂದಿನಿ ಅಮ್ಮವ್ರಿಗೆ ಏನಾಯಿತು ಏನಾಯಿತು ಹೇಳಿ ಯಜಮಾನ್ರೆ ಅಂತ ಪದ್ದು ಕೂಡ ಕೇಳ್ತಾ ಇರ್ತಾರೆ. ಹಾಗೆ ಸುಬ್ಬು ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಯಜಮಾನ್ರೆ, ಅಮ್ಮವ್ರು ಹೇಗಿದ್ದಾರೆ, ಏನಾಯಿತು ಅವ್ರಿಗೆ ಅಂತ ಕೇಳ್ತಾ ಇರ್ತಾರೆ. ಆಗ ವೀರು ಅವರು ತುಂಬಾ ಬೇಜಾರು ಮಾಡಿಕೊಂಡು ಏನು ಅಂತ ಹೇಳಲಿ, ನಾನು ನನ್ನ ಜೊತೆಯಲ್ಲಿದ್ದಾಗ ನಂದಿನಿ ಬಗ್ಗೆ ತುಂಬಾ ಕಳಂಕನ ಹೊರಿಸಿ ಅವಳನ್ನ ದೂರ ಮಾಡಿಕೊಂಡೆ. ಇಷ್ಟು ವರ್ಷಗಳ ಆದಮೇಲೆ ನಂದಿನಿ ನನ್ನ ಜೊತೆಗೆ ಬಂದರೂ ಕೂಡ ಅವಳು ನಂದಿನಿನೇ ಅಂತ ನನಗೆ ಕಂಡುಹಿಡಿಯೋದಕ್ಕೆ ಆಗಲಿಲ್ಲ. ಆದರೆ ನಾನು ಮತ್ತು ನಂದಿನಿ ಒಂದಾಗಬೇಕು ಅಂತ ಅಂದ್ಕೊಳ್ಳೋವಷ್ಟರಲ್ಲಿ ನಾನು ಆ ಪ್ರಾಣಕ್ಕೆ ಕೂತಾಗ್ಬಿಟ್ಟೆ. ನಾನು ಎಂಥ ಪಾಪ ಮಾಡಿಬಿಟ್ಟೆ, ಅವಳ ಜೊತೆಲಿ ಬದುಕುವಂಥ ಯೋಗ್ಯತೆಯೂ ಕೂಡ ಇಲ್ಲ ನನಗೆ. ಇದಕ್ಕೆಲ್ಲ ನಾನೇ ಕಾರಣ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಸುಬ್ಬು ಅವರು ಮತ್ತು ಪದ್ದು ಅವರು, ಯಜಮಾನ್ರೆ ಇದೆಲ್ಲ ಹೇಗಾಯಿತು ಅಂತ ಪೃಥ್ವಿ ಅವರು ಕೂಡ ಕೇಳ್ತಾ ಇರ್ತಾರೆ. ಆಗ ವೀರು ಇದ್ದವರು, ಹೇಗಾಯಿತು ಅಂದರೆ ನಾನು ನಂದಿನಿ ಜೊತೆ ಮಾತಾಡಿಕೊಂಡು ಬರ್ತಾ ಇದ್ದೆ. ಆಗ ನಂದಿನಿ ಜಾನ್ಕಿನೇ ನಂದಿನಿ ಅಂತ ಗೊತ್ತಾಯಿತು ಅಂತ ಹೇಳ್ತಾ ಹೀಗೆ ಆಕ್ಸಿಡೆಂಟ್ ಯಾವ ಥರ ಆಯಿತು ಅಂತ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ಪದ್ದವರು, ದೇವರೇ ಎಂಥ ವಿದ್ಯಾಟನಪ್ಪ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಕೊರಗ್ತಾ ಇರ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಕೂಡ ಒಳಗಡೆಯಿಂದ ಬರ್ತಾರೆ. ಡಾಕ್ಟರ್ನ ನೋಡ್ಬಿಟ್ಟು, ಡಾಕ್ಟರ್ ಇವಾಗ ನಂದಿನಿ ಅಮ್ಮವರು ಹೇಗಿದ್ದಾರೆ ಅಂತ. ಸುಬ್ಬು, ನನ್ನ ನಂದಿನಿನ ಹೇಗಾದರೂ ಮಾಡಿ ಉಳಿಸ್ಕೊಡಿ, ಪ್ಲೀಸ್ ಕಾಪಾಡ್ಕೊಡಿ ಡಾಕ್ಟರ್ ಅಂತ ಹೇಳ್ಬಿಟ್ಟು ವೀರು ಕೂಡ ಹೇಳ್ತಾ ಇರ್ತಾರೆ. ಆಗ ಡಾಕ್ಟರ್ ಇದ್ದವರು ನೋಡಿ, ತಲೆಗೆ ತುಂಬ ಬಲವಾಗಿ ಪೆಟ್ಟು ಬಿದ್ದಿದೆ, ಅದಕ್ಕೆ ಇಂಟರ್ನಲ್ ಬ್ಲೀಡಿಂಗ್ ಕೂಡ ಆಗಿದೆ, ನಾವು ಅದಕ್ಕೋಸ್ಕರ ಅವ್ರಿಗೆ ಆಪ್ರೇಷನ್ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ ಡಾಕ್ಟರ್, ಆಪ್ರೇಷನ್ ಮಾಡಬೇಕಾ ಅಂತ ಹೇಳ್ತಾರೆ. ಹೌದು, ಆಪ್ರೇಷನ್ ಮಾಡಲೇಬೇಕು, ನೀವು ಆದಷ್ಟು ಬೇಗ ಅಮೌಂಟನ್ನು ಅರೇಂಜ್ ಮಾಡಿ ಅಂತ ಹೇಳ್ತಾರೆ. ಆಗ ವೀರು ಅವರು ಎಷ್ಟಾಗುತ್ತೆ ಅಂತ ಕೇಳಿದ ತಕ್ಷಣ ಎಲ್ಲ ಸೇರಿಕೊಂಡು 6 ರಿಂದ 7 ಲಕ್ಷ ಆಗ್ಬೋದು, ಇವಾಗ ಸದ್ಯಕ್ಕೆ 6 ಲಕ್ಷನ ಕಟ್ಬಿಡಿ ಅಂತ ಹೇಳ್ತಾರೆ. ಆ ವಿಷಯನ ಕೇಳ್ಬಿಟ್ಟು ವೀರು ಅವ್ರಿಗಂತೂ ತುಂಬಾ ಟೆನ್ಷನ್ ಆಗುತ್ತೆ. ಅಲ್ಲ, ಇವ್ರು ನೋಡಿದ್ರೆ 6 ಲಕ್ಷ ಅಂತ ಹೇಳ್ತಾ ಇದ್ದಾರೆ, ಎಲ್ಲಿಂದ ತರಲಪ್ಪ ಅಂತ ತುಂಬಾ ಬೇಜಾರು ಮಾಡಿಕೊಂಡು, ನಾನು ನೋಡಿದ್ರೆ ಎಲ್ಲನೂ ಕೂಡ ಕಳ್ಕೊಂಡು ಈ ರೀತಿ ಖಾಲಿ ಕೈಯಾಗಿದ್ದೀನಿ, ನನಗೆ ಅಂತ ಒಂದು ಆಸ್ತಿ ಅಂತ ಇದ್ದಾರೆ ಅಂತ ಅಂದರೆ ಅದು ನಂದಿನಿ ಮಾತ್ರ. ನಂದಿನಿನೂ ಕೂಡ ನಾನು ಉಳಿಸ್ಕೊಳ್ತೀನೋ ಇಲ್ವಾ ಅಂತ ಏನು ಅಂತಲೇ ಗೊತ್ತಾಗ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಆಗ ಸುಬ್ಬವರು, ಯಜಮಾನ್ರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ, ನಾನು ಹೇಗೋ ದುಡ್ಡನ್ನು ಹೊಂದಿಸ್ತೀನಿ, ನೀವೇನೋ ಟೆನ್ಷನ್ ಮಾಡ್ಕೋಬೇಡಿ, ಏನೇ ಇದ್ರೂ ಕೂಡ ಫೋನ್ ಮಾಡಿ ನನಗೆ ಅಂತ ಹೇಳ್ಬಿಟ್ಟು ಸುಬ್ಬು ಅವರು ಇಮ್ಮಿಡಿಯೇಟಾಗಿ ದುಡ್ಡನ್ನ ಅರೇಂಜ್ ಮಾಡಬೇಕು ಅಂತ ಅಲ್ಲಿಂದ ಹೊರಡ್ತಾರೆ. ಅಂಬಿಕಾ ಮತ್ತು ಮದನ್ ಇಬ್ಬರು ಕೂಡ ಕಾರಲ್ಲಿ ಬರ್ತಾ ಇರ್ತಾರೆ. ಆಗ ಮದನ್ ಅವರು, ಮಾಮ್ ನಿನಗೊಂದು ವಿಷಯ ಗೊತ್ತಾ ಅಂತ ಹೇಳ್ತಾರೆ. ಏನು ವಿಷಯ? ಇವಾಗ ಹರಿದಾಡ್ತಿರೋಂಥ ವಿಷಯ ಏನು ಅಂತಂದರೆ, ವೀರೇಂದ್ರ ಸರ್ ದೇಸಾಯಿ ಅಧಿಕಾರನ ಕಳ್ಕೊಂಡವನು, ಮೋಸ್ಗಾರ, ಅವನು ಸರಿಯಿಲ್ಲ ಅಂತ ಈ ವಿಷಯ ಹರಿದಾಡ್ತಾ ಇದೆ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಮಾಮ್ ನಿನಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಅದನ್ನು ನಮಗೆ ಒಂಥರ ಕೆಟ್ಟ ಸುದ್ದಿ ಅಂತ ಹೇಳ್ತಾರೆ. ಕೆಟ್ಟ ಸುದ್ದಿನ ಏನದು ಅಂತ ವಿಜಯಾಂಬಿಕಾ ಕೇಳ್ತಾರೆ. ಅದೇನು ಅಂತ ಅಂದರೆ, ಆ ನಂದಿನಿ ಮತ್ತು ವೀರೇಂದ್ರ ಇಬ್ಬರು ಕೂಡ ಒಂದಾಗಿದ್ದಾರಂತೆ ಅಂತ ಹೇಳ್ತಾರೆ. ಅಯ್ಯೋ ಮ್ಯಾಡಿ, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾರೆ. ಆಗ ಮದನ್ ಅವರು, ಅಲ್ಲ ಮಾಮ್, ಅವರಿಬ್ಬರು ಒಂದಾಗಬಾರ್ದು ಅಂತ ತಾನೇ ನೀನು ಅಂದ್ಕೊಂಡಿದ್ದು, ಇವಾಗ ನೋಡಿದ್ರೆ ಈ ಥರ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಮ್ಯಾಡಿ, ನಾನು ಅಂದ್ಕೊಂಡಿದ್ದು ಇದನ್ನೆಲ್ಲ, ನನಗೆ ಅಧಿಕಾರ ಅಂತಸ್ತು ಎಲ್ಲನೂ ಕೂಡ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲ ಶ್ರೀಮಂತಿಗೆ ಕೂಡ ನನ್ನ ಕೈವಶ ಆಗಬೇಕು ಅಂದ್ಕೊಂಡಿದ್ದೆ, ಅದು ನನಗೆ ಸಿಕ್ಕಾಗಿದೆ, ಅವರಿಬ್ಬರು ಒಂದಾದ್ರೇನು ಬಿಟ್ರೇನು ನನಗೇನು, ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಮಾಮ್, ನೀನೇನು ಈ ಥರ ಮಾತಾಡ್ತಿದ್ಯಲ್ಲ, ಅಷ್ಟಕ್ಕೂ ಕೊನೆಗೂ ಕೂಡ ಆ ನಂದಿನಿ ಎಲ್ಲಿದ್ಲು ಅಂತ ನಮಗೆ ಗೊತ್ತೇ ಆಗಲಿವಲ್ಲ ಮಾಮ್ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು, ಹಿನ್ನೆಲೆ ಆ ಪೃಥ್ವಿ ಮತ್ತು ಪದ್ದು ಅವಳನ್ನು ನಮಗೆ ಕಾಣ್ದಿರೋ ಥರ ಬಚ್ಚಿಟ್ಟಿದ್ರು ಅಷ್ಟೇ, ಅವಳು ನನ್ನ ಮತ್ತು ವೀರು ಒಂದಾದ್ರೇನಂತ ಎಲ್ಲನೂ ಕೂಡ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಬ್ಬರು ಇನ್ನು ಮುಂದೆ ಗುಡ್ಸ್ಲಲ್ಲಾದರೂ ಎಲ್ಲೋ ಒಂದು ಕಡೆ ಇರ್ತಾರೆ ಅಷ್ಟೇ, ಅದಕ್ಕೆ ಯಾಕೆ ನಾನು ತಲೆ ಕೆಡಿಸ್ಕೋಬೇಕು, ನನಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆಯಲ್ವಾ. ಒಂದು ವೇಳೆ ಅವ್ರನ್ನಾದರೂ ನಮ್ಮ ಕಡೆ ಬರೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ, ನನ್ನ ಎದುರುಗಡೆ ಏನಾದರೂ ಬಂದರೆ ಅವ್ರ ಕತೆನ ಮುಗಿಸ್ಬಿಡ್ತೀನಿ. ಈ ವಿಜಯಾಂಬಿಕಾ ಏನು ಅಂತ ಅವ್ರಿಗೆ ಗೊತ್ತಿದೆ, ಇನ್ನೂ ನನ್ನ ಸವಸನ ಮಾಡಲ್ಲ ವೀರು ಅಂತ ನಗ್ತಾ ಇರ್ತಾರೆ. ಈ ಕಡೆ ಸುಬ್ಬು ಅವರು ಮನೆಗೆ ಬರ್ತಾರೆ. ಬಂದ ತಕ್ಷಣ ಎಲ್ಲ ಕಡೆ ದುಡ್ಡನ್ನು ಹುಡುಕ್ತಾ ಇರ್ತಾರೆ. ತಾನು ಇಟ್ಟ ಕಡೆ ಎಲ್ಲನೂ ದುಡ್ಡನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಜೊತೆಗೆ ಕಿಚನಲ್ಲೂ ಕೂಡ ಸ್ವಲ್ಪ ದುಡ್ಡನ್ನು ಹುಡುಕ್ತಾ ಇರ್ತಾರೆ. ತುಂಬಾ ಟೆನ್ಷನ್ ಮಾಡ್ಕೊಡ್ತಾರೆ. ಅಲ್ಲ, ನಾನು ಈ ಥರ ಹುಡುಕಿದ್ರೆ ಸಿಗೋದು ಬರೀ 15-20 ಸಾವಿರ, ನಾನು ಹೊಂದಿಸ್ಬೇಕಾಗಿರೋದು 6 ಲಕ್ಷ, ಏನಪ್ಪ ಮಾಡಿ ನಾನು ಇವಾಗ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಷ್ಟಲ್ಲಿ ವಿಶಾಲಾಕ್ಷಿ ಕೂಡ ಬರ್ತಾರೆ. ಸುಬ್ರಹ್ಮಣ್ಯ, ಏನಾಯ್ತಪ್ಪ, ಯಾಕೆ ಈ ಥರ ಟೆನ್ಷನಲ್ಲಿ ಇದೆಯಾ, ನಿನ್ಗೆ ಏನಾದ್ರು ಹಸಿವಾಗ್ತಿದ್ಯಾ, ಏನಾದ್ರು ಮಾಡ್ಕೊಳ್ಳ ತಿನ್ನೋದಕ್ಕೆ ಅಂತ ಹೇಳ್ತಾರೆ. ಅಮ್ಮ ಬೇಡಮ್ಮ ಅಂತ ಹೇಳ್ತಾರೆ. ಆಗ ಸುಬ್ಬು ಟೆನ್ಷನ್ ಇರೋದನ್ನ ನೋಡ್ಬಿಟ್ಟು, ಏನಾಯಿತು ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಅಮ್ಮ ಇವಾಗ ಅದೇನು ಅಂತ ಕೇಳಬೇಡ, ಆದರೆ ಸಂಘದಲ್ಲಿ ಒಂದು ಟೈಮು ಸಾಲ ಕೊಡ್ತಾರೆ ಅಂತ ಹೇಳಿದ್ದೆ ಅಲ್ವಾ, ಅದೇ ಇವಾಗ ಬೇಕು ಅಮ್ಮ, ಅದಕ್ಕೆ ಸಾಲನ ತೆಗೆಸ್ಕೊಡ್ತೀಯಾ, ಎಷ್ಟು ಕೊಡ್ಬೋದು ಅಂತ ಕೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು, ಯಾಕಪ್ಪ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಅದೆಲ್ಲ ನಿಂಗೆ ಆಮೇಲೆ ಹೇಳ್ತೀನಿ ಅಮ್ಮ, ಹೇಳಮ್ಮ ಅಂತ ಹೇಳ್ತಾರೆ. ಒಂದು 50,000ದಿಂದ 1 ಲಕ್ಷ ಕೊಡ್ಬೋದು ಅಂತ ಹೇಳ್ತಾರೆ. ಸರಿ ಆಯ್ತಮ್ಮ, ನೀನು ಆದಷ್ಟು ಬೇಗ ಅಲ್ಲಿ ವಿಚಾರ ಮಾಡಮ್ಮ ಅಂತ ಹೇಳ್ತಾರೆ. ನಂತರ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಬ್ಬು ಅವರೆಲ್ಲ ಹೊರಡ್ತಾರೆ. ಅಷ್ಟರಲ್ಲಿ ಸುಬ್ಬು ಅಂತ ಹೇಳ್ಬಿಟ್ಟು ಧನಲಕ್ಷ್ಮಿ ಅವರು ಎದುರುಗಡೆ ಬರ್ತಾರೆ.
ಆಗ ಸುಬ್ಬು ಅವರು ಏನಕ್ಕ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಅವರು ತನ್ನಲ್ಲಿದ್ದಂಥ ಸರ ಮತ್ತು ಕಿವಿ ಓಲೆಗಳನ್ನು ಎರಡನ್ನೂ ಕೂಡ ಬಿಚ್ಚಿ ಅವ್ರ ಕೈಗೆ ಕೊಡ್ತಾರೆ. ಅಲ್ಲ ಏನಕ್ಕ ಇದೆಲ್ಲ ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ ಸುಬ್ಬು. ನಾನು ಅವಾಗಲೇ ನೋಡಿದೆ, ನೀನು ಎಲ್ಲ ಕಡೆನ ದುಡ್ಡು ಹುಡುಕ್ತಿದ್ದೂ ಕೂಡ ನೋಡಿದೆ, ಜೊತೆಗೆ ಅಮ್ಮನ ಹತ್ರ ಸಾಲ ತೆಗಿಸ್ಬೇಕು ಅಂತ ಕೇಳ್ದಲ್ವಾ ಅದನ್ನು ಕೂಡ ನೋಡಿದೆ. ಸುಬ್ಬು, ಇದನ್ನೆಲ್ಲ ನೀನು ಕೊಡಿಸ್ತಾ ಇರೋದು, ನೀನು ಯಾವತ್ತೂ ಕೂಡ ಇಷ್ಟೆಲ್ಲ ದುಡ್ಡಿಗೆ ಪರದಾಡ್ದವನೇ ಅಲ್ಲ. ಇವತ್ತು ದುಡ್ಡು ಬೇಕು ಅಂತ ಕೇಳ್ತಾ ಇದೆಯಾ ಅಂತಂದರೆ ಅದು ತುಂಬಾ ಮುಖ್ಯವಾದ ಕೆಲಸಕ್ಕೆ ಆಗಿರುತ್ತೆ. ಸರಿ ಸುಬ್ಬು, ಇದನ್ನೆಲ್ಲ ನೀನು ಕೊಡಿಸಿರ್ಬೇಕಾದ್ರೆ ನೀನು ಅದನ್ನು ಮಾರಿ ಅದೇನು ಬೇಕೋ ದುಡ್ಡನ್ನ ತಗೋ, ಆದರೆ ನನಗೇನು ಮತ್ತೆ ವಾಪಸ್ ಕೊಡೋದು ಬೇಡ ಸುಬ್ಬು ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಕೂಡ ಬರ್ತಾರೆ. ಆಗ ವಿಶಾಲಾಕ್ಷಿ ಅವರು ಧನಲಕ್ಷ್ಮಿ ಒಡವೆ ಕೊಟ್ಟಿದ್ದನ್ನು ನೋಡ್ಬಿಟ್ಟು ಸರಿ ಆಯಿತು ಅಂತ ಯೋಚನೆ ಮಾಡಿಬಿಟ್ಟು ತನ್ನ ಕಿವಿ ಓಲೆಗಳನ್ನು ಕೂಡ ಬಿಚ್ಕೊಡ್ತಾರೆ. ಅಮ್ಮ ಏನಿದಲ್ಲ ಅಂತ ಹೇಳ್ತಾರೆ. ಅಲ್ಲ, ನನ್ನ ಮಗಳಾಗಿ ಈ ರೀತಿ ಮಾಡಬೇಕಾದ್ರೆ ನಾನು ನೀನು ಎತ್ತು ತಾಯಿ, ನನಗೆ ನಿನ್ನ ಕಷ್ಟ ಅರ್ಥ ಆಗಲ್ವಾ, ತಗೋ ಅಂತ ಹೇಳಿ ಕೊಡ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಈ ವಿಷಯ ನಿಮ್ಗೆ ಏನಾದ್ರು ಗೊತ್ತಾದರೆ ಏನು ಯೋಚನೆ ಮಾಡ್ತಿರೋ, ಗೊತ್ತಿಲ್ಲದೆ ನೀವು ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀರಾ, ಆದರೆ ಗೊತ್ತಾದರೆ ಎಷ್ಟು ನೊಂದ್ಕೊಳ್ತಿರೋ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ರೂಮ್ ಹತ್ರ ಬರ್ತಾರೆ. ಅಪ್ಪ ಇದನ್ನೆಲ್ಲ ಮಾರಿದ್ರೆ ಒಂದು 3 ಲಕ್ಷ ಸಿಗ್ಬೋದು, ಆದರೆ ಇನ್ನೂ 3 ಲಕ್ಷಕ್ಕೆ ನಾನು ಏನಪ್ಪ ಮಾಡಲಿ ಅಂತ ತುಂಬಾ ಟೆನ್ಷನ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾರೆ. ಮದನ್ ಮತ್ತು ವಿಜಾಂಬಿಕಾ ತುಂಬಾ ಖುಷಿಯಿಂದ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಮದನ್ ಅವ್ರಿಗೊಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಏನಾಯ್ತು ಮಾಡಿ, ಯಾಕೆ ನಗ್ತಾ ಇದೆಯಾ ಅಂತ ಕೇಳ್ತಾರೆ. ಮಾಮ್, ನಾನು ಆ ವೀರು ಬಗ್ಗೆ ಅವಾಗವಾಗ ಸ್ವಲ್ಪ ಅಪ್ಡೇಟ್ ಕೊಡು ಅಂತ ಹೇಳ್ಬಿಟ್ಟು ನಾನು ಹುಡುಗರನ್ನ ಬಿಟ್ಟಿದ್ದೆ, ಆದರೆ ಒಂದು ಅಪ್ಡೇಟ್ ಬಂತು. ಏನು ಗೊತ್ತಾ ಮಾಮ್, ವೀರು ಮತ್ತು ನಂದಿನಿ ಒಂದಾಗೋದಕ್ಕೂ ಮುಂಚೆನೇ ದೂರ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ಏನಾಯಿತು ಮಾಡಿ ಅಂತ ಕೇಳ್ತಾರೆ. ಅವಳಿಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ತಾರೆ. ಹೌದು ಮಾಮ್, ಇವಾಗ ಹಾಸ್ಪಿಟಲ್ನಲ್ಲಿ ಸೇರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವಳಿಗೆ ಆಕ್ಸಿಡೆಂಟ್ ಆಗಿರೋದಕ್ಕೆ ಆ ವೀರು ನರ ಅಂತ ಒದ್ದಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ ಮಾಮ್, ಜೊತೆಗೆ ದುಡ್ಡನ್ನು ಕೂಡ ಕಟ್ಟೋ ಪರಿಸ್ಥಿತಿಲಿಲ್ಲದೆ ತುಂಬ ಒದ್ದಾಡ್ತಾ ಇದ್ದಾನೆ ಅವಳನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಆಗ ವಿಜಾಂಬಿಕವರು ನಗ್ತಾ ಇರ್ತಾರೆ. ಅಲ್ಲ, ಅವನು ಮನೆ ಬಿಟ್ಟು ಹೋದ, ಅಷ್ಟೇ ಅಲ್ಲದೆ ಅದಕ್ಕೂ ಮುಂಚೆ ನನಗೆ ಕಪಾಳಕ್ಕೆ ಹೊಡೆದೋದ, ಅದಕ್ಕೆ ನನಗೆ ಅವನು ಕಂಡ್ರೆ ಇನ್ನೂ ಕೋಪ ಬರ್ತಾ ಇದೆ. ನಾನು ಇದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೇಬೇಕು. ಅವನಿಗೆ ಯಾವುದೇ ಕಾರಣಕ್ಕೂ ಹಾಸ್ಪಿಟಲ್ ಬಿಲ್ ಕಟ್ಟೋಕ್ಕೂ ಕೂಡ ಆಗಬಾರ್ದು, ಅವ್ನಿಗೆ ಯಾರು ಕೂಡ ದುಡ್ಡು ಕೊಡಬಾರ್ದು, ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಬೇಕು. ಅವನು ಒದ್ದಾಡೋದನ್ನು ನೋಡಿ ನಾನು ಖುಷಿ ಪಡಬೇಕು, ಆವಾಗ ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ಡೋಂಟ್ ವರಿ ಮಮ್, ಅವನಿಗೆ ದುಡ್ಡು ಸಿಗದೇ ಇರೋ ಥರ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮದನ್ ಅವರು ಕೂಡ ಹೇಳ್ತಾರೆ. ಈ ಕಡೆ ಸುಬ್ಬು ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಗೊತ್ತಿರೋ ಅಂಥ ಪರಿಚಯ ಇರೋವಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಫೋನ್ ಮಾಡಿಬಿಟ್ಟು ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು, ಸಿಗುತ್ತಾ ಅಂತ ಎಲ್ಲ ಕೂಡ ವಿಚಾರಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವ್ರು ಕೂಡ ಬರ್ತಾರೆ. ಆಗ ಸುಬ್ಬು ಅವರು ತುಂಬಾ ಕಷ್ಟ ಪರಿಸ್ಥಿತಿ, ಪ್ಲೀಸ್ ಏನಾದರೂ ಸಿಕ್ಕಿದ್ರೆ ಸಾಕು, ಅಡ್ಜಸ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಬಂದ್ಬಿಟ್ಟು, ಸುಬ್ಬು ಏನಾಯಿತು, ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನೋ ಕಷ್ಟ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅದು ಮೇಡಮ್, ನಮಗೆ ಗೊತ್ತಿರೋರ್ಗೊಬ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಅವರು ಹಾಸ್ಪಿಟಲ್ನಲ್ಲಿದ್ದಾರೆ, ಬಿಲ್ಲು 6 ಲಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮೇಡಮ್ ಇವಾಗ ಹೊಂದಿಸ್ಲೇಬೇಕಲ್ವಾ ಅಂತ ಹೇಳ್ತಾರೆ. ಸುಬ್ಬು, ಟೆನ್ಷನ್ ಮಾಡ್ಕೋಬೇಡ ಸುಬ್ಬು, ನಾನು ಈ ಪರಿಸ್ಥಿತಿಯಲ್ಲಿ ನಿನಗೆ ಹೆಲ್ಪ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಸುಬ್ಬು. ಏನು ಮಾಡಲಿ, ನನ್ನ ಹತ್ರನೂ ಕೂಡ ಅಷ್ಟೊಂದು ದುಡ್ಡಿಲ್ಲ, ಬ್ಯಾಂಕ್ ಬ್ಯಾಲೆನ್ಸು ಮತ್ತು ಆಸ್ತಿ ಏನೆಲ್ಲ ಇತ್ತು ಆ ವಿಜಾಂಬಿಕಾ ಎಲ್ಲ ಹೆಸರು ಮಾಡ್ಕೊಂಡ್ಬಿಡ್ತಾಳೆ ಸುಬ್ಬು. ಸಾರಿ ಸುಬ್ಬು, ನಾನು ಈ ಪರಿಸ್ಥಿತಿಯಲ್ಲಿ ನಿನಗೆ ಹೆಲ್ಪ್ ಮಾಡೋದಕ್ಕೆ ಆಗ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕು, ದೇವ್ರು ಒಳ್ಳೇದು ಮಾಡ್ತಾರೆ, ನಾನು ಇವಾಗಲೇ ಹೋಗಿ ದೇವ್ರನ್ನ ಬೇಡ್ಕೊಂಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಆಗ ಸುಬ್ಬರು, ಅಯ್ಯೋ ದೇವರೇ, ಏನಪ್ಪ ಇವಾಗ ಮಾಡೋದು, ಆಕ್ಸಿಡೆಂಟ್ ಆಗಿರೋದು ತನ್ನ ಅಮ್ಮನಿಗೆ, ಇವ್ರು ನೋಡಿದ್ರೆ ಈ ಥರ ಬೇಡ್ಕೊಳ್ತಾ ಇದ್ದಾರೆ, ಏನಪ್ಪ ಮಾಡಲಿ, ಇಂಥ ಪರಿಸ್ಥಿತಿಯಲ್ಲಿ ಕೂಡ ನಾನು ಹೇಳದೇ ಇದ್ದರೆ ತಪ್ಪಾಗುತ್ತೆ. ಒಂದು ವೇಳೆ ನಂದಿನಿ ಅಮ್ಮವ್ರಿಗೆ ಮುಂದೆ ಹೆಚ್ಚು ಕಮ್ಮಿ ಆದರೆ ಕೊನೆಗೂ ಕೂಡ ಅಮ್ಮನ ಮುಖನ ನೋಡದೆ ಹೋಗ್ಬಿಡ್ತಾರೆ ಶ್ರಾವಣಿ ಮೇಡಮ್ ಅವರು. ಇಲ್ಲ, ಹೇಳಲೇಬೇಕು ಈ ವಿಷಯನ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಕೂಡ ಬರ್ತಾರೆ. ಟೆನ್ಷನ್ ಮಾಡ್ಕೋಬೇಡ, ನಿನಗೆ ತುಂಬ ಬೇಕಾಗಿರೋರು ಅಂತ ಬೇರೆ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಮೇಡಮ್, ನಾನು ನಿಂಗೊಂದು ವಿಷಯ ಹೇಳಬೇಕು, ನನಗಷ್ಟೇ ಬೇಕಾಗಿರೋಲ್ಲ ಮೇಡಮ್, ನಿಮಗೂ ಕೂಡ ನನಗಿಂತ ತುಂಬ ಬೇಕಾಗಿರೋರು ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಏನು ಹೇಳ್ತಾ ಇದೆಯಾ ಸುಬ್ಬು ಅಂತ ಹೇಳ್ತಾರೆ. ಹೌದು ಮೇಡಮ್, ನಿಮಗೆ ಪ್ರಾಣಕ್ಕೆ ಪ್ರಾಣ ಆಗಿರೋರು ನೀವು ಅಂತಂದರೆ ಪ್ರಾಣ ಪಡೋರು ಅಂತ ಹೇಳ್ತಾರೆ. ಸುಬ್ಬು, ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಹೌದು ಮೇಡಮ್, ಆಕ್ಸಿಡೆಂಟ್ ಆಗಿರೋದು ಬೇರೆ ಯಾರಿಗೂ ಅಲ್ಲ, ನಂದಿನಿ ಅಮ್ಮವ್ರಿಗೆ, ನಿಮ್ಮ ಹೆತ್ತ ತಾಯಿ ನಂದಿನಿ ಅಮ್ಮವ್ರಿಗೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಶ್ರಾವಣಿಗಂತೂ ಫುಲ್ ಶಾಕ್ ಆಗುತ್ತೆ, ಕುಸ್ತೆ ಬಿದ್ದುಬಿಡ್ತಾರೆ. ಏನು ಹೇಳ್ತಾ ಇದೆಯಾ ಸುಬ್ಬು ನೀನು, ಆಕ್ಸಿಡೆಂಟ್ ಆಗಿರೋದು ನಮ್ಮನ್ಗ, ಇಲ್ಲ ಸುಬ್ಬು ನೀನು ಆ ಥರ ಹೇಳ್ಬೇಡ, ಇದೆಲ್ಲ ಸುಳ್ಳು ಅಂತ ಹೇಳು ಸುಬ್ಬು, ಹೇಳು ಸುಬ್ಬು ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಮಾಡಿಕೊಂಡು ಅಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಇಲ್ಲ ಮೇಡಮ್, ಇದೇ ನಿಜ, ನೀವು ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿಯವರು, ಇಲ್ಲ ಸುಬ್ಬು, ನೀನು ಹೇಳು, ನಿಜ ಹೇಳು, ಇದೆಲ್ಲ ಸುಳ್ಳು ಅಂತ ಹೇಳು ಸುಬ್ಬು, ನನ್ನ ಅಮ್ಮನಿಗೆ ದೇವತೆ ಸುಬ್ಬು, ನನ್ನ ಅಮ್ಮನ್ನ ಇವಾಗಲೇ ನನ್ನ ಹತ್ರ ಕಳಿಸು ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ಆದರೆ ದೇವ್ರು ಕರ್ಕೊಂಡ್ಬಿಡ್ತಾರೆ ನನ್ನ ಅಮ್ಮನ. ಇಲ್ಲ ಸುಬ್ಬು, ಇದೆಲ್ಲ ಸುಳ್ಳು ಅಂತ ಹೇಳು ಸುಬ್ಬು ಅಂತ ಹೇಳ್ಬಿಟ್ಟು ಕಿರಿಚ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಅಷ್ಟರಲ್ಲಿ ಧನಲಕ್ಷ್ಮಿ ಮತ್ತು ವಿಶಾಲಾಕ್ಷಿ ಬರ್ತಾರೆ. ಏನಾಯಿತು ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನಂದಿನಿ ಅಮ್ಮವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ನಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಮ್ಮ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಅವ್ರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ನಂತರ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ.
ಶ್ರಾವಣಿ ಅವರಂತೂ ತುಂಬಾ ಟೆನ್ಷನ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ನಂತರ ಹಾಸ್ಪಿಟಲಲ್ಲಿ ನಂದಿನಿ ಅವ್ರಿಗೆ ಆಪರೇಷನ್ ಕೂಡ ಆಗುತ್ತೆ. ಆ ಡಾಕ್ಟರ್ ಕೂಡ ಬರ್ತಾರೆ. ನೋಡಿ ಆಪರೇಷನ್ ಆಗಿದೆ. ಅವ್ರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅವರು ಪಲ್ಸು ಮತ್ತು ಬಿ ಪಿ ಅವ್ರದ್ದೆಲ್ಲನೂ ಕೂಡ ವೇರಿಯೇಷನ್ ಆಗ್ತಿದೆ. ನಾವು ಕೊಡೋ ಟ್ರೀಟ್ಮೆಂಟ್ಗೆ ಅವ್ರು ರೆಸ್ಪಾಂಡ್ ಮಾಡಿ ಉಳಿದ್ರೆ ಉಳಿಬೋದು, ಇಲ್ಲ ಅಂದರೆ ಐ ಆಮ್ ಸಾರಿ ಅಂತ ಹೇಳ್ಬಿಡ್ತಾರೆ. ಆಗ ಎಲ್ಲರೂ ಕೂಡ ಒಂಥರ ಇನ್ನೂ ಟೆನ್ಷನ್ ಆಗಿಬಿಡುತ್ತೆ. ಅಷ್ಟರಲ್ಲಿ ನರ್ಸ್ ಕೂಡ ಬರ್ತಾರೆ. ನೋಡಿ ಇನ್ನೂ ಉಳಿಯೋದು ಅವ್ರ ಕಷ್ಟ ಅನ್ಸುತ್ತೆ, ನಾನು ಇವಾಗಲೇ ಹೋಗಿ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ, ಯಾರೆಲ್ಲ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ಬಂದು ನೋಡಿ ಒಂದ್ಸಲ ಅಂತ ಹೇಳ್ಬಿಡ್ತಾರೆ. ಆಗ ಶ್ರಾವಣಿ, ವೀರು, ಸುಬ್ಬು ಎಲ್ಲರೂ ಕೂಡ ನಂದಿನಿ ಅವ್ರ ಹತ್ರ ಬಂದು ನಿಂತ್ಕೊಂಡು ಜೋರಾಗಿ ಕಣ್ಣೀರು ಹಾಕ್ತಾ ಇರ್ತಾರೆ. ನಂದಿನಿ ಅವರು ಬದುಕ್ತಾರಾ, ಏನಾಗ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.